24 ಕನ್ನಡ ಚಾನೆಲ್ಗೆ ಸ್ವಾಗತ. ನನ್ನ ನರ ನಾಡಿ ಹಾಗೂ ಹೃದಯದಲ್ಲಿ ಕನ್ನಡ ಆವರಿಸಿಕೊಂಡಿದೆ. ಕನ್ನಡ ಕೇವಲ ಭಾಷೆಯಲ್ಲ, ಅದು ನನ್ನ ಉಸಿರು, ಸಂಸ್ಕೃತಿ ಹಾಗೂ ಆತ್ಮಗೌರವದ ಪ್ರತೀಕವಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಔರಾದ್ ಬಿ ಗ್ರಾಮದ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ತಿಳಿಸಿದರು. ಈ ಕುರಿತು ಒಂದು ವರದಿ. ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಔರಾದ್ ಬಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಫೆಬ್ರವರಿ 4ರಂದು ಔರಾದ್ ಬಿ ಪಟ್ಟಣದ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ನನ್ನ ಮಾತೃಭಾಷೆ ಬಂಜಾರ. ಅನಿವಾರ್ಯವಾಗಿ ಮರಾಠಿ ಮಾಧ್ಯಮದಲ್ಲಿ ಓದಿದ್ದೇನೆ. ಆದರೆ ನನ್ನ ಹೃದಯದ ಭಾಷೆ ಕನ್ನಡವಾಗಿದೆ. ಕನ್ನಡ ಬಲ್ಲವರು ಅನೇಕರು ಸಿಗುತ್ತಾರೆ. ಆದರೆ ಕನ್ನಡದ ಕೆಲಸಗಳನ್ನು ಮಾಡುವ ಮತ್ತು ಕನ್ನಡವನ್ನು ಬೆಳೆಸಬೇಕೆಂಬ ಇಚ್ಛಾಶಕ್ತಿ ಕೆಲವರಲ್ಲಿ ಮಾತ್ರ ಇರುತ್ತದೆ. ಹಿಂದೆ ಔರಾದ್ನಲ್ಲಿ ಕನ್ನಡದ ಪರಿಸ್ಥಿತಿ ತುಂಬಾ ಹೀನಾಯವಾಗಿತ್ತು. ಗಡಿ ಭಾಗದಲ್ಲಿ ಕನ್ನಡ ಮಾತನಾಡಿದರೆ ಸಾಕು ಜಗಳ ಮಾಡುತ್ತಿದ್ದರು. ನಾನು ಹಿಂದೆ ಅನುಭವಿಸಿದ ಕಷ್ಟ ಮುಂದಿನ ಪೀಳಿಗೆ ಅನುಭವಿಸಬಾರದು ಎಂಬ ಕಾರಣಕ್ಕಾಗಿ ನಾನು ಶಾಸಕನಾದ ನಂತರ ಎಲ್ಲ ಕಡೆ ಕನ್ನಡ ಶಾಲೆಗಳನ್ನು ತಂದು ಕನ್ನಡ ಶಿಕ್ಷಕರನ್ನು ನಿಯೋಜಿಸಿದ್ದು ಈಗ ಮಕ್ಕಳು ಕನ್ನಡ ಕಲಿಯುತ್ತಿದ್ದಾರೆ. ಈಗ ಈ ಕ್ಷೇತ್ರದ ಪ್ರತಿ ಮನೆಯಲ್ಲಿ ಕನ್ನಡ ಮಾತನಾಡುವವರಿದ್ದಾರೆ. ಎಲ್ಲ ಕಡೆಗಳಲ್ಲಿ ಕನ್ನಡದ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಕನ್ನಡ 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 ನಾನುಡಿ ಒಳ್ಳ ಕನ್ನಡ 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 ನಾವು ಯಾವಾಗ ಅವ್ರು ಏನೇನ್ ನಮ್ದು ಡಿಮಾಂಡ್ ಹೇಳ್ಯಾರ, ಪ್ರಜಾಸಂಪತ್ತಿ ಹೇಳಿದ್ರು. ಬಟ್ ಒಂದು ನಮ್ದು ದುಃಖ ಇದೆ, ಶಾಲೆಗಳ ಕಾಲದಲ್ಲಿ ಈ ಸಮಯ ಆಗಿಲ್ಲ. ಅಂದ್ರೆ ಇದು ಕೋವಿಡ್ ಇತ್ತು. ಅವ್ರು ನಮ್ಮ ಹಳೆ ಫೇಸ್ ಕಾರ್ಡ್ ಚೇಂಜ್ ಮಾಡಬೇಕು, ತಕಲಾಯಿತು, ಫೇಸ್ ಕಾರ್ಡ್ ಚೇಂಜ್ ಮಾಡ್ಯಾರ. ನಮ್ಮ ಭಾಷೆ ಸಲುವಾಗಿ ಏನೇ ಎಲ್ಲ ನಾನು ಮಾಡ್ಕೊತೀನಿ. ಮುಂದೆ ಕೂಡ ಪ್ರಜಾಸಂಪತ್ತಿ ಅವರ ಕಮಾನ ತಾಲೂಕ ಆದ ಮೇಲೆ ಫಸ್ಟ್ ಸಮ್ಮೇಳನ ಮಾಡಿದ್ದೀನಿ. ಇದ್ದ ಮೇಳದ್ರು ನಮ್ಮ ಹತ್ರ ದಾದಾ ಕನ್ನಡ ಭವನ್ ಮಾಡ್ಕೊಡ್ರಿ. ಎಲ್ಲಿ ನಾನು ಘೋಷಣೆ ಮಾಡ್ತೀನಿ, 2 ವರ್ಷ ಆಯ್ತು, ನಿವೇಶನ್ ಸಿಕ್ಕಿಲ್ಲ, ಪ್ರಶಾಂತ್ ಫಾಲೋ ಮಾಡಿಲ್ಲ. ನಾವು ನಿವೇಶನ್ ಕೊಡ್ರಿ, ನಾಳೆ ಭೂಮಿ ಪೂಜನ್ ಮಾಡ್ತೀವಿ. ನಮ್ ಜಾಗ ಬೇಕು, ನಾವು ಜಾಗ ಕೊಡ್ಬೇಕು. ನಾನು ಭವನ್ ರೆಡಿ ಲೋಕಾರ್ಪಣೆ ಮಾಡ್ಕೊಡ್ತೀನಿ.